ಕಾಂಗ್ರೆಸ್ನವರು ಬಹಳ ವರ್ಷಗಳ ನಂತರ ಗಾಂಧಿ ತವರು ಗುಜರಾತ್ನಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ಕಾರ್ಯಕಾರಿಣಿಯನ್ನು ನಡೆಸ್ತಾ ಇದ್ದಾರೆ. ಈ ಮೂಲಕ ಎಐಸಿಸಿ ಮಹಾಧಿವೇಶನವನ್ನು ನಡೆಸಿ ಅಲ್ಲಿ ಪಕ್ಷಕ್ಕೆ ಹೊಸ ಚೈತನ್ಯವನ್ನು ಕೊಡುವಂತಹ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಬಹಳಷ್ಟು ವಿಚಾರಗಳ ಬಗ್ಗೆ ಈಗಾಗಲೇ ಬೆಳಗಾವಿ ಸೆಷನ್ನ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ನಾಯಕರುಗಳು ತೀರ್ಮಾನಗಳನ್ನು ಕೈಗೊಂಡಿದ್ರು. ಆದರೆ ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಕೈಗೊಂಡಿರತಕ್ಕಂತಹ ಕೆಲ ಮಹತ್ವದ ತೀರ್ಮಾನಗಳು ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಈಗ ಗಾಂಧಿ ತವರೂರಲ್ಲಿ ನಡೆಯುವಂತಹ ಈ ಕಾರ್ಯಕಾರಿಣಿ ಯಾವ ಸ್ವರೂಪದಲ್ಲಿ ಪಕ್ಷಕ್ಕೆ ಹೊಸ ಚೈತನ್ಯವನ್ನು ನೀಡಬಹುದು, ಕಾಂಗ್ರೆಸ್ ನಾಯಕರುಗಳ ನಿರೀಕ್ಷೆಗಳು ಯಾವ ಸ್ವರೂಪದ್ದು ಅನ್ನೋದನ್ನು ಕೂಡ ನಿಮಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಗಾಂಧಿ ತವರೂರಲ್ಲಿ ಕಾಂಗ್ರೆಸ್ನ ಕಾರ್ಯಕಾರಿಣಿಗೆ ಎಲ್ಲ ಸಿದ್ಧತೆಯನ್ನು ನಡೆಸಿಕೊಳ್ಳಲಾಗ್ತಾ ಇದೆ. ವಿಶೇಷವಾಗಿ ಕಾಂಗ್ರೆಸ್ಗೆ ಹೊಸ ಚೈತನ್ಯವನ್ನು ನೀಡೋದಕ್ಕೆ ಬೇಕಾದಂತಹ ರಣತಂತ್ರವನ್ನು ರೂಪಿಸುವಂಥದ್ದು ಇಲ್ಲಿರುವಂತಹ ಬಹಳ ಮುಖ್ಯವಾಗಿರುವಂತಹ ಅಜೆಂಡಾ. ಪಕ್ಷ ಸಂಘಟನೆ ಒಗ್ಗಟ್ಟಿನ ಹೋರಾಟದ ಮಂತ್ರವನ್ನು ಮತ್ತೊಂದು ಬಾರಿ ಕಾಂಗ್ರೆಸ್ ನಾಯಕರುಗಳು ಪಠಣ ಮಾಡಬಹುದು. ಅಧಿವೇಶನದ ಬಳಿಕ ರಾಜ್ಯ ಕಾಂಗ್ರೆಸ್ಗೂ ಕೂಡ ಸರ್ಜರಿ ಆಗುತ್ತಾ, ಎಐಸಿಸಿ ಮಹಾಧಿವೇಶನದ ನಂತರ ರಾಜ್ಯ ಕಾಂಗ್ರೆಸ್ಗೂ ಸರ್ಜರಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಕೆಪಿಸಿಸಿಗೆ ನೂತನ ಸಾರಥ್ಯ ಹಾಗೆಯೇ ಸಂಪುಟ ಪುನರ್ರಚನೆ ಇವೆಲ್ಲವೂ ಕೂಡ ಆಗಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಕೂಡ ಇಟ್ಟುಕೊಳ್ಳಲಾಗಿದೆ. ಹೀಗಾಗಿ ಯಾರಿಗೆ ಲಕ್ಕು ಯಾರಿಗೆ ಕೊಕ್ಕು ಅನ್ನೋದರ ಬಗ್ಗೆಯೂ ಕೂಡ ಸಸ್ಪೆನ್ಸ್ ಇದ್ದೇ ಇದೆ. ಯಾರನ್ನ ಪಕ್ಷದಿಂದ ಅಂದರೆ ಸಂಪುಟದಿಂದ ಹೊರ ಹಾಕ್ತಾರೆ, ಹಾಗೆಯೇ ಯಾರನ್ನ ಸಂಪುಟದ ಒಳಕ್ಕೆ ಸೇರಿಸ್ಕೊಳ್ತಾರೆ, ಯಾವ ಶಾಸಕರುಗಳಿಗೆ ಸಚಿವರಾಗುವಂತಹ ಭಾಗ್ಯ ಒಲಿದು ಬರುತ್ತೆ, ಯಾವ ಸಚಿವರು ಶಾಸಕರಾಗಿ ಮಾತ್ರ ಮುಂದುವರಿಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಇವೆಲ್ಲವೂ ಕೂಡ ನೋಡಬೇಕಾಗಿರುವಂತಹ ಅಂಶಗಳು. ಬಹಳಷ್ಟು ವಿಚಾರಗಳು ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಕಾಂಗ್ರೆಸ್ನ ರಾಷ್ಟ್ರ ಮಟ್ಟದಲ್ಲೂ ಕೂಡ ಬಹಳಷ್ಟು ವಿಚಾರಗಳು ನಡೀತಾ ಇದ್ದಾವೆ. ಎಲ್ಲ ದೃಷ್ಟಿಯಿಂದಲೂ ಕೂಡ ಮಹತ್ವದ ಸಭೆ ಆಗುತ್ತೆ. ಎಐಸಿಸಿಯ ಮಹಾಧಿವೇಶನ, ಗುಜರಾತ್ನಲ್ಲಿ ನಡೀತಾ ಇರುವಂತಹ ಮಹಾಧಿವೇಶನ 2025 ಸಂಘಟನಾ ವರ್ಷವಾಗಿ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ನವರು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಕಾಂಗ್ರೆಸ್ 2024ರ ಲೋಕಸಭಾ ಚುನಾವಣೆಯಲ್ಲಿ 99 ಸೀಟ್ಗಳನ್ನು ಗಳಿಕೆ ಮಾಡಿಕೊಳ್ತು. ಇದು ಕಾಂಗ್ರೆಸ್ನ ದೃಷ್ಟಿಯಿಂದ ನೋಡಿದ್ರೆ ಬಹಳ ದೊಡ್ಡ ಸಾಧನೆ ಅಂತೇಳಿ ಅವರವರನ್ನು ಬಿಂಬಿಸ್ಕೊಳ್ತಾರೆ. ಆದರೆ ಒಂದು ವಿಚಾರವನ್ನು ನಾವು ಗಮನಿಸಬೇಕು, ಕಾಂಗ್ರೆಸ್ನಂತಹ ಪಕ್ಷ 3 ಅಂಕಿಯನ್ನು ದಾಟೋದಕ್ಕೆ 3 ಚುನಾವಣೆ ನಂತರವೂ ಕೂಡ ಸಾಧ್ಯ ಆಗಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಪುನರುಜ್ಜೀವನಕ್ಕೆ ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ. ಅಂದರೆ 99 ಸೀಟ್ ಗೆದ್ದ ತಕ್ಷಣ ಪುನರುಜ್ಜೀವನ ಆಗಿದೆ ಅಂತೇಳಿ ಅಲ್ಲ, ಪುನರುಜ್ಜೀವನ ಆಗಬೇಕು ಅಂತ ಹೇಳಿದರೆ ಮತ್ತೊಂದು ಬಾರಿ ಅಧಿಕಾರಕ್ಕೆ ಬರಲೇಬೇಕು ಅಂತಹದಕ್ಕೆ ಬೇಕಾದಂತಹ, ಅದಕ್ಕೆ ಪೂರಕವಾದಂತಹ ರಣತಂತ್ರವನ್ನು ರೂಪಿಸುವಂಥದ್ದು ಕಾಂಗ್ರೆಸ್ನವರ ಬಹಳ ಮುಖ್ಯವಾದಂತಹ ಒಂದು ಅಜೆಂಡಾ. ಪಕ್ಷಕ್ಕೆ ಹೊಸ ಚೈತನ್ಯ ತುಂಬುವಂತಹ ಪ್ರಯತ್ನವನ್ನು ಇಲ್ಲಿ ಮಾಡಬಹುದು. ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಎಐಸಿಸಿ ಮಹಾಧಿವೇಶನ ನಡೆಯುತ್ತೆ. ನಾಯಕತ್ವ ಬದಲಾವಣೆಯ ಮೂಲಕ ಶಕ್ತಿ ತುಂಬುವಂತಹ ಪ್ರಯತ್ನವನ್ನು ಕೂಡ ಕೆಲವು ವಿಚಾರಗಳಲ್ಲಿ ಮಾಡಬೇಕಾಗತ್ತೆ. ಅಂದರೆ ಇಲ್ಲಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಏಕಾಏಕಿಯಾಗಿ ಕಾಂಗ್ರೆಸ್ನವರು ಬದಲಾವಣೆ ಮಾಡೋದಕ್ಕೆ ಹೋಗೋದಿಲ್ಲ. ರಾಷ್ಟ್ರೀಯ ಅಧ್ಯಕ್ಷರಾಗಿ ಖರ್ಗೆಯವರು ಮುಂದುವರಿತಾ ಇರ್ತಾರೆ. ಆದರೆ ಅವರ ಕೆಳಗಡೆ ಇರತಕ್ಕಂತಹ ಅವರ ಒಟ್ಟು ಪ್ರಧಾನ ಕಾರ್ಯದರ್ಶಿಗಳ ವಿಚಾರಗಳಲ್ಲಿ ಇರಬಹುದು, ಹಾಗೆಯೇ ರಾಜ್ಯಗಳ ಮಟ್ಟಕ್ಕೆ ಬಂದಾಗ ಪ್ರದೇಶ್ ಕಾಂಗ್ರೆಸ್ ಕಮಿಟಿಗಳಿಗೆ ಸಂಬಂಧಪಟ್ಟಂತಹ ಬದಲಾವಣೆಯನ್ನು ಮಾಡುವಂಥದ್ದಿರ್ಬೋದು. ಇದು ಬಹಳ ಮುಖ್ಯವಾದಂಥ ಆದ್ಯತೆ ಆಗಿರುತ್ತೆ. ಪಕ್ಷ ಸಂಘಟನೆಗೆ ಆದ್ಯತೆಯನ್ನು ಕೊಡುವಂಥದ್ದು ಕಾಂಗ್ರೆಸ್ನವರ ಬಹಳ ಮುಖ್ಯವಾದಂಥ ಅಜೆಂಡಾ. ಯಾಕೆಂದರೆ ನೆಲಕಚ್ಚಿ ಹೋಗಿದೆ ಕಾಂಗ್ರೆಸ್. ಅನೇಕ ರಾಜ್ಯಗಳಲ್ಲಿ ಗೆಲ್ಲುವ ಅವಕಾಶ ಇದ್ದಂತಹ ರಾಜ್ಯಗಳಲ್ಲೂ ಕೂಡ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿತ್ತು. ಕಳೆದ ಚುನಾವಣೆಯಲ್ಲಿ 2024ರಲ್ಲಿ ನಡೆದಂತಹ ಚುನಾವಣೆಗಳ ಸಂದರ್ಭದಲ್ಲಿ ಛತ್ತೀಸ್ಗಢ ಹಾಗೆಯೇ ಮಧ್ಯಪ್ರದೇಶ, ರಾಜಸ್ಥಾನ 3 ರಾಜ್ಯಗಳಲ್ಲೂ ಕೂಡ ಕಳ್ಕೊಂಡಿರುವಂಥದ್ದು. ಅದರಲ್ಲೂ ಮಧ್ಯಪ್ರದೇಶದಲ್ಲಿ ಈ ಬಾರಿ ಗೆದ್ದೇ ಗೆಲ್ತಾರೆ ಅನ್ನುವಂತಹ ಒಂದು ವಾತಾವರಣವನ್ನು ಕಾಂಗ್ರೆಸ್ನವರು ಹೇಳ್ಕೊಳ್ತಾ ಇದ್ರು. ಆದರೆ ಅದು ಕಾರ್ಯರೂಪಕ್ಕೆ ಬರಲಿಲ್ಲ. ಹೀಗಾಗಿ ಈಗ ಪಕ್ಷದ ಸಂಘಟನೆಯ ಬಗ್ಗೆ ಕಾಂಗ್ರೆಸ್ನ ನಾಯಕರುಗಳಿಗೆ ಯಾವ ರಾಜ್ಯಗಳಲ್ಲಿ ಪಕ್ಷಕ್ಕೆ ಯಾವುದೋ ಹಿರಿತಲೆಗಳನ್ನು ಮಾತ್ರನೇ ಇಟ್ಟುಕೊಂಡು ಪಕ್ಷ ಹಿನ್ನಡೆಯನ್ನು ಅನುಭವಿಸ್ತಾ ಇದೆಯೋ ಅಂಥ ಕಡೆಗಳಲ್ಲಿ ಹೊಸ ಮುಖಗಳಿಗೆ ಆದ್ಯತೆಯನ್ನು ಕೊಡುವಂತಹ ಕೆಲಸವನ್ನು ಕಾಂಗ್ರೆಸ್ನವರು ಮಾಡಬಹುದು. ರಾಷ್ಟ್ರೀಯ ಪಕ್ಷದ ಸ್ಥಾನಮಾನ ಉಳಿವಿನ ಸರ್ಕಸ್ಸು ಇದು ಕೂಡ ಇದ್ದೇ ಇರುತ್ತೆ. ಯಾಕೆಂದರೆ ಪಕ್ಷದ ಸಂಘಟನೆಯನ್ನು ಬಲಪಡಿಸಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾಡುವಂತಹ ಕೆಲಸಗಳು. ಇನ್ನು ಬಿಹಾರ ಚುನಾವಣೆಗೆ ಮೈತ್ರಿ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಬಹುದು. ಬಿಹಾರದಲ್ಲಿ ಕಳೆದ ಬಾರಿ RJD ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಂಥದ್ದೇ RJDಗೆ ಒಂದು ರೀತಿಯಿಂದ ಹೊಡೆತ ಕೊಟ್ಟಿತ್ತು ಅನ್ನುವಂಥ ಅನಾಲಿಸಿಸ್ಗಳಿದ್ದಾವೆ. ಯಾಕಂದರೆ RJD ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬಂದರೂ ಕೂಡ ಕಾಂಗ್ರೆಸ್ ಪಡ್ಕೊಂಡಿದ್ದಂತಹ ಸೀಟ್ಗಳ ಕಾರಣಕ್ಕಾಗಿ ಅಧಿಕಾರವನ್ನು ಹಿಡಿಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾಕಂದರೆ ಕಾಂಗ್ರೆಸ್ನ ಸ್ಟ್ರೈಕ್ ರೇಟ್ ತುಂಬಾ ಕೆಳಗಡೆ ಇತ್ತು. ಬಿಹಾರದ ಚುನಾವಣೆಯಲ್ಲಿ ಕಳೆದ
ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ 2020 ನಡೆದಾಗ. ಹೀಗಾಗಿ ಈ ಬಾರಿ ಅಂಥದ್ದೊಂದು ಚುನಾವಣೆಯನ್ನು ಗೆಲ್ಲೋದಕ್ಕೆ ಬೇಕಾದಂತಹ ರಣತಂತ್ರವನ್ನು ರೂಪಿಸ್ಬೋದು. ಇನ್ನು 2026ರಲ್ಲಿ ಅಸ್ಸಾಂ, ತಮಿಳುನಾಡು, ಪಶ್ಚಿಮ ಬಂಗಾಳ ಈ 3 ಪ್ರಮುಖ ರಾಜ್ಯಗಳಲ್ಲಿ ಅದರಲ್ಲಿ ಅಸ್ಸಾಂನಲ್ಲಿ ಹಿಂದೆ ಕಾಂಗ್ರೆಸ್ನವರು ಅಧಿಕಾರವನ್ನು ಉಳಿಸ್ಕೊಂಡಿದ್ರು. ಅದರ ಕಳೆದ 10 ವರ್ಷಗಳಿಂದ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ ಅಂಥ ಕಡೆಗಳಲ್ಲಿ. ಇನ್ನು ತಮಿಳುನಾಡಿನಲ್ಲಿ ಹೇಗಿದ್ರು ಕೂಡ ಮೈತ್ರಿ DMKಯ ಹೆಗಲ ಮೇಲೇ ಬಲವನ್ನು ಹಾಕಿ ನಡಿಬೇಕಂತ ಅನಿವಾರ್ಯತೆ ಕಾಂಗ್ರೆಸ್ಗೆ ಇದ್ದೇ ಇದೆ. ಪಶ್ಚಿಮ ಬಂಗಾಳದಲ್ಲಿ ಶೂನ್ಯ ಸಂಪಾದನೆಗೆ ಹಿಡಿದಿರತಕ್ಕಂತಹ ಕಾಂಗ್ರೆಸ್ ಈಗ ಮತ್ತೆ ಏನಾದರೂ ಮರುಹುಟ್ಟಿನ ಕಾರಣಗಳನ್ನು ಹುಡುಕಬಹುದು, ಮರುಹುಟ್ಟಿನ ಪ್ರಯತ್ನವನ್ನು ಮಾಡಬಹುದು. ಆ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ಈಗ ಮಾಡಬೇಕಾಗುತ್ತೆ. ಇನ್ನು ಲೋಕಸಭೆ ಚುನಾವಣೆ ಹೊತ್ತಿಗೆ ಸುಭದ್ರವಾಗುವಂಥದ್ದು ಬಹಳ ಮುಖ್ಯವಾದಂಥ ಒಂದು ಅಜೆಂಡಾ ಆಗಿರುತ್ತೆ. ಅಂದರೆ 2029 ಲೋಕಸಭಾ ಚುನಾವಣೆಗೆ ಈಗಿಂದಲೇ ತಯಾರಿ ಮಾಡ್ಕೊಳ್ಬೇಕು ಅನ್ನೋಂಥದ್ದು ಕಡೆಗೂ ಕಾಂಗ್ರೆಸ್ನವ್ರಿಗೂ ಕೂಡ ಅರ್ಥ ಆಗಿದೆ. BJP ಹೇಗೆ ತನ್ನ ಮುಂದಿನ ಚುನಾವಣೆಗೆ ಬೇಕಾದಂತಹ ತಯಾರಿಯನ್ನು ಪ್ರತಿನಿತ್ಯ ಮಾಡ್ತಾ ಇರುತ್ತೋ ಹಾಗೆಯೇ ತಾನೂ ಕೂಡ ಮುಂದಿನ ಚುನಾವಣೆಗೆ ತಯಾರಾಗಬೇಕು, ಅದು ಈಗಿಂದಲೇ ತಯಾರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ನವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕದಿಂದ ಒಂದು ಫೈಲ್ ಪೆಂಡಿಂಗಲ್ಲಿದೆ ಅಂತ ಹೇಳಿ ಕಾಂಗ್ರೆಸ್ನ ಮಟ್ಟಿಗೆ ಒಂದು ಫೈಲ್ ಪೆಂಡಿಂಗಲ್ಲಿದೆ. ಅದೇನು ಅಂತ ಹೇಳಿದರೆ ರಾಜ್ಯ ಕಾಂಗ್ರೆಸ್ಗೆ ಸರ್ಜರಿ. ಗುಜರಾತ್ ಕಾರ್ಯಕಾರಿಣಿಯಲ್ಲೇ ಕರ್ನಾಟಕಕ್ಕೂ ಕೂಡ ಸಂದೇಶ ರವಾನೆ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ 5 ವರ್ಷಗಳನ್ನು ಪೂರೈಸಿದ್ದಾರೆ DK ಶಿವಕುಮಾರ್ ಅವರು. ಅವರು ಒಂದು ಕಡೆಯಲ್ಲಿ ಉಪಮುಖ್ಯಮಂತ್ರಿ ಇದ್ದಾರೆ, 2 ಪ್ರಮುಖ ಇಲಾಖೆಗಳನ್ನು ತನ್ನ ಕೈ ಕೆಳಗೆ ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಪಕ್ಷವನ್ನೂ ಕೂಡ ಸಂಘಟನೆ ಮಾಡ್ತಾ ಇದ್ದಾರೆ. ನೋ ಡೌಟ್ ಅವರ ಸಂಘಟನಾ ಸಾಮರ್ಥ್ಯ, ಆ ಮೂಲಕವಾಗಿ ಪಕ್ಷಕ್ಕೆ ಅಧಿಕಾರವನ್ನು ತರಿಸಿರುವಂಥದ್ದು ಇರ್ಬೋದು. ಲೋಕಸಭೆ ಚುನಾವಣೆಯೂ ಕೂಡ ಒಂದು ಒಳ್ಳೆಯ ಫೈಟನ್ನು ಕೊಡುವಂತಹ ಪ್ರಯತ್ನವನ್ನಂತೂ ಮಾಡಿದರು. ಅವರು ನಿರೀಕ್ಷೆಯಷ್ಟು ಗೆದ್ದರೋ ಗೆಲ್ಲಿಲ್ಲೋ ಅದು ಸೆಕೆಂಡ್ರಿ, ಆದರೆ ಒಂದು ಒಳ್ಳೆಯ ಫೈಟ್ ಕೊಡುವಂಥಲ್ಲಿ ಸಾಧ್ಯ ಆಯಿತು. ಸಂಪುಟ ಪುನರ್ರಚನೆಗೆ ವರಿಷ್ಠರಿಂದ ಸಿದ್ಧತೆಯೂ ಕೂಡ ಆಗ್ತಾ ಇದೆ. ಕರ್ನಾಟಕದಲ್ಲಿ ಸಂಪುಟ ಪುನರ್ರಚನೆ ಮಾಡಬೇಕು, ಯಾವ್ಯಾವ ಸಂದರ್ಭಗಳಲ್ಲಿ ನಾವು ಸಂಪುಟ ಪುನರ್ರಚನೆ ಮಾಡಬೇಕು ನೋಡಿ. BJPಯವರು ಕೆಲವು ರಾಜ್ಯಗಳಲ್ಲಿ ನೀವು ತೆಗೆದುಕೊಂಡು ನೋಡ್ತಾ ಹೋದಾಗ ಕಡೆಯ 6-8 ತಿಂಗಳು ಇದ್ದಾಗ ಮುಖ್ಯಮಂತ್ರಿ ಬದಲಾವಣೆಯನ್ನು ಮಾಡಿರುವಂಥದ್ದು ಇದೆ. ಉತ್ತರಾಖಂಡಿನಂತಹ ರಾಜ್ಯದಲ್ಲಿ ಮುಖ್ಯಮಂತ್ರಿಯನ್ನೇ ಬದಲಾವಣೆ ಮಾಡಿ ಮುಖ್ಯಮಂತ್ರಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿರುವಂಥದ್ದು ಕೂಡ. ಗುಜರಾತ್ನಲ್ಲಿ ಈ ಪ್ರಯೋಗವನ್ನು BJP ಮಾಡಿದೆ. ಆದರೆ ಕಾಂಗ್ರೆಸ್ಗೆ 2 ವರ್ಷ, 2.5 ವರ್ಷ, 3 ವರ್ಷ ಈ ರೀತಿಯಾದಂತಹ ಗಡುವುಗಳನ್ನು ಹುಡುಕಿಕೊಂಡು ಕೂತ್ಕೊಂಡಿರುವಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇವತ್ತು ಕೂಡ ಮುಂದುವರೆದಿದೆ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಕೂಡ. ಹೀಗಾಗಿ ಕನಿಷ್ಠ 3-4 ಜನರಿಗೆ ಕೊಟ್ಟು ಹೊಸಬರಿಗೆ ಅವಕಾಶವನ್ನು ಕಲ್ಪಿಸಿ ಹೊಸ ಮುಖಗಳನ್ನು ಕೂಡ ಸಂಪುಟದ ಒಳಗಡೆ ಸೇರಿಸ್ಕೊಂಡ್ರೆ ಆಗಲಾದರೂ ಕರ್ನಾಟಕದ ಸರ್ಕಾರ ಇನ್ನಷ್ಟು ಉತ್ತೇಜನವನ್ನು ಪಡೆದು ಹುಮ್ಮಸ್ಸಿನಿಂದ ಕೆಲಸವನ್ನು ಮಾಡುತ್ತಾ ಅನ್ನೋದರ ಬಗ್ಗೆ ಒಂದಿಷ್ಟು ಕುತೂಹಲ ಇದೆ. ಇನ್ನು ಸಿಂಗಲ್ DCM ಸ್ಥಾನಕ್ಕೆ ಕುತ್ತು ಸಾಧ್ಯತೆಯೂ ಕೂಡ ಇದ್ದೇ ಇದೆ. ಸಿಂಗಲ್ DCM ಬೇಕಾ ಅಥವಾ ಸಮುದಾಯಕ್ಕೊಬ್ಬ DCM ಬೇಕಾ, ಈ ಪ್ರಶ್ನೆ ಹೈಕಮಾಂಡ್ ಮುಂದೆ ಇದ್ದೇ ಇರುವಂಥದ್ದು. ಈ ವಿಚಾರದಲ್ಲೂ ಕೂಡ ಚರ್ಚೆಗಳು ಆಗಬಹುದು. ಜಾತಿವಾರು ಲೆಕ್ಕದಲ್ಲಿ ಮತ್ತೆರಡು DCM ಸ್ಥಾನ ಸೃಷ್ಟಿಸಬೇಕು ಅನ್ನುವಂತಹ ಒತ್ತಡ ಕಾಂಗ್ರೆಸ್ನ ಒಂದು ಕ್ಯಾಂಪ್ನಿಂದ, ಕರ್ನಾಟಕದ ಕಾಂಗ್ರೆಸ್ನ ಒಂದು ಕ್ಯಾಂಪ್ನಿಂದ ನಿರಂತರವಾಗಿ ಇದ್ದೇ ಇದೆ. ಆ ಕ್ಯಾಂಪ್ನ ಒತ್ತಡಕ್ಕೆ ಮಣಿಯುತ್ತಾ ಹೈಕಮಾಂಡ್ ಈ ನಿಟ್ಟಿನಲ್ಲೂ ಕೂಡ ಏನಾದರೂ ನಿರ್ಧಾರಗಳು ಆಗ್ತಾವ ಅಂತ ಹೇಳಿ. ಎಲ್ಲವೂ ಕೂಡ ಅಧಿವೇಶನದಲ್ಲಿ ಆಗೇ ಬಿಡುತ್ತೆ ಅಂತ ಹೇಳಿಲ್ಲ, ಆದರೆ ಅಧಿವೇಶನದ ಸಂದರ್ಭದಲ್ಲಿ ಮಹಾಧಿವೇಶನದ ಸಂದರ್ಭದಲ್ಲಿ ಎಲ್ಲ ನಾಯಕರು ಒಂದೇ ಕಡೆಯಲ್ಲಿ ಸಮಾಗಮ ಆಗೋದ್ರಿಂದಾಗಿ ನಾನಾ ವಿಚಾರಗಳ ಬಗ್ಗೆ ನಾನಾ ನಾಯಕರುಗಳ ನಡುವೆ ಚರ್ಚೆಗಳು ಶುರುವಾಗುವಂತಹ ಸಾಧ್ಯತೆ ಇದ್ದೇ ಇರುತ್ತೆ. ಅದು ಮುಂದೆ ಬೇರೆ ಸ್ವರೂಪವನ್ನು ಪಡ್ಕೊಳ್ಳುವಂತಹ ಅವಕಾಶಗಳು ಕೂಡ ಇದ್ದೇ ಇರುತ್ತೆ. ಇನ್ನು ಆಂತರಿಕ ಕಚ್ಚಾಟಕ್ಕೆ ಬ್ರೇಕ್ ಹಾಕಿ ಸಂಘಟನೆಯನ್ನು ಬಲಪಡಿಸ್ಕೊಳ್ಬೇಕು. ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಬಲವರ್ಧನೆಯನ್ನು ಮತ್ತಷ್ಟು ಮಾಡಿಕೊಳ್ಬೇಕು. ಮುಂದಿನ ಬಾರಿ ಮತ್ತೊಮ್ಮೆ ಪುನರಾಯ್ಕೆಯ ಸರ್ಕಾರ ರಚನೆ ಆಗಬೇಕು. ಹನಿ ಟ್ರ್ಯಾಪ್ ಡ್ಯಾಮೇಜ್ ಕಂಟ್ರೋಲ್ಗೂ ಕೂಡ ತಂತ್ರಗಾರಿಕೆಯನ್ನು ಹಿಡಿಯುವಂತಹ ಪ್ರಯತ್ನವನ್ನು ಕಾಂಗ್ರೆಸ್ನವರು ಈ ಸಂದರ್ಭದಲ್ಲಿ ಮಾಡಬಹುದು. ಮಹತ್ವದ ಸಂದೇಶ ರವಾನಿಸುವ ಸುಳಿವನ್ನು ಈಗಾಗಲೇ ಖರ್ಗೆ ಅವರು ಕೂಡ ನೀಡಿದ್ದಾರೆ. ಹೀಗೆ ಒಂದು ಪಕ್ಷದವರು ಅವರದೇ ನಾಯಕರುಗಳನ್ನು, ಅದೇ ಪಕ್ಷದ ನಾಯಕರುಗಳು ಸೇರಿ ಹನಿ ಟ್ರ್ಯಾಪ್ನ ಮೂಲಕವಾಗಿ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳುವ, ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳುವ ಪ್ರಯತ್ನ ನಡೆಯುತ್ತೆ ಅಂತ ಹೇಳಿದ್ರೆ ಅದು ಯಾವುದೇ ಪಕ್ಷಕ್ಕೆ ಆದರೂ ಕೂಡ ಅಪಾಯಕಾರಿ. ಆ ಅಪಾಯಕಾರಿ ಕೈಗಳನ್ನು ಕಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಏನು ಸಂದೇಶವನ್ನು ಕೊಡುತ್ತೆ ಅಂತ ನೋಡಬೇಕು. ವಿಶೇಷವಾಗಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಚರ್ಚೆಯಲ್ಲಿರುವಂತಹ ಒಂದು ವಿಚಾರ ಅಂತ ಹೇಳಿದ್ರೆ ಅಧ್ಯಕ್ಷರು ಬದಲಾಗ್ತಾರಾ. 2 ಪ್ರಶ್ನೆಗಳು ಕರ್ನಾಟಕದಲ್ಲಿ ಇರ್ತವೆ. ಒಂದು CM ಬದಲಾಗ್ತಾರಾ, ಇನ್ನೊಂದು ಅಧ್ಯಕ್ಷರು ಬದಲಾಗ್ತಾರಾ.
ಇದರಲ್ಲಿ ಅಧ್ಯಕ್ಷರು ಬದಲಾಗ್ತಾರಾ ಅನ್ನುವಂತಹ ಪ್ರಶ್ನೆಗೆ ಮೊದಲು ಉತ್ತರ ಸಿಗುವಂತಹ ಚಾನ್ಸಸ್ ಇದ್ದೇ ಇದೆ ಅಂತ ಹೇಳಿ. ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪದೇ ಪದೇ ಕೂಗು ಕೇಳಿ ಬರ್ತಾ ಇದೆ, ಅದು ಜೋರಾಗ್ತಾ ಇರುತ್ತೆ, ನಿರಂತರವಾಗಿ ಕೇಳ್ತಾ ಇದೆ. ನೀವು ಲೋಕಸಭೆಯವರಿಗೆ ಮಾತ್ರ ಮಾಡಿದ್ರಿ, ಅದರ ಬಗ್ಗೆ ನೀವೇ ಹೇಳಿರುವಂಥ ಸ್ಟೇಟ್ಮೆಂಟ್ ಇದೆ. ಈ ಲೆವೆಲ್ವರೆಗೂ ಕೂಡ ಕಾಂಗ್ರೆಸ್ನ ಸಚಿವರುಗಳೇ ಮಾತನಾಡಿದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಬದಲಾವಣೆಗೆ ಹಿರಿಯರಿಂದಲೇ ಮತ್ತೆ ಮನವಿಗಳು ಬರುವಂತಹ ನಿರೀಕ್ಷೆ ಇದ್ದೇ ಇದೆ. ದೆಹಲಿಗೂ ಹೋಗಿ ಮನವಿ ಸಲ್ಲಿಸಿ ಬಂದಿದ್ದಾರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ದೆಹಲಿ ಮಟ್ಟದವರೆಗೂ ಕೂಡ ತಲುಪಿದ್ದಾರೆ, ಅಲ್ಲೂ ಕೂಡ ಹೇಳಿ ಬಂದಿದ್ದಾರೆ. ಅಧ್ಯಕ್ಷ ಪಟ್ಟದ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ, ಕೆ ಎನ್ ರಾಜಣ್ಣ ಮತ್ತು ಈಶ್ವರ್ ಖಂಡ್ರೆ, ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಮತ್ತು ಈಶ್ವರ್ ಖಂಡ್ರೆ ಇವರಿಬ್ಬರು ಬಹಳ ಫ್ರಂಟ್ ರನ್ನರ್ಗಳು ಅಂತ ಹೇಳ್ಬೋದು. ಸತೀಶ್ ಜಾರಕಿಹೊಳಿ ತಾವು ಮನಸ್ಸಿನಿಂದ ತಾವೇನೇ ಅಧ್ಯಕ್ಷರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ರೆ, ಇಲ್ಲಿ ಕಾಂಪ್ರಮೈಸ್ ಕ್ಯಾಂಡಿಡೇಟ್ ಅನ್ನುವಂತಹ ವಿಚಾರ ಬಂದಾಗ, ಅಂದರೆ ಸಿದ್ದರಾಮಯ್ಯನವರ ಕ್ಯಾಂಪು ಅಥವಾ ಡಿ ಕೆ ಶಿವಕುಮಾರ್ ಕ್ಯಾಂಪು ಅನ್ನುವಂಥದ್ದು ಬೇಡ, ಪಕ್ಷದ ಕ್ಯಾಂಪು ಅನ್ನುವಂಥ ನಿಟ್ಟಿನಲ್ಲಿ ಬಂದಾಗ ಮುಂಚೂಣಿಗೆ ಬರಬಹುದಾಗಿರುವಂಥ ಹೆಸರು ಈಶ್ವರ್ ಖಂಡ್ರೆ ಅವರ ಹೆಸರು. ಅವ್ರ ಬೆನ್ನಿಗೆ ಇರುವಂಥದ್ದು ಒಂದು ಪ್ರಬಲ ಸಮುದಾಯವು ಕೂಡ ಇರೋದ್ರಿಂದಾಗಿ ಈ ಎಲ್ಲ ಕಾರಣಗಳಿಗೆ ಕೂಡ ಖಂಡ್ರೆ ಅವರು ಫ್ರಂಟ್ ರನ್ನರ್ ಆಗಿದ್ದಾರೆ. ಹನಿ ಟ್ರ್ಯಾಪ್ ವಿವಾದದಿಂದಾಗಿ ರಾಜಣ್ಣ ಅವರು ಈ ಒಂದು ರೇಸ್ನಲ್ಲಿ ಉಳ್ಕೊಳ್ಳುವಂಥದ್ದು ಅನುಮಾನ. ಯಾಕಂದರೆ ಅವ್ರಿಗೆ ಬಾಯಲ್ಲಿ ಹೇಳ್ಕೊಳ್ಬೋದು ನಾನು ಅಧ್ಯಕ್ಷನಾಗ್ತೀನಿ ಅಂತ ತಿಳ್ಕೊಂಡು, ಆದರೆ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದರೆ ಪಕ್ಷ ಏನಾಗಬಹುದು ಅನ್ನೋದ್ರ ಬಗ್ಗೆ ಖಂಡಿತ ಪಕ್ಷದ ನಾಯಕರು ಯೋಚನೆ ಮಾಡ್ತಾರೆ. ಹೀಗಾಗಿ ಅವರು ಇದರಲ್ಲಿ ಬಹಳ ದೂರ ಇದ್ದಾರೆ ಅಥವಾ ಬಹಳ ಹಿಂದೆ ಉಳ್ಕೊಳ್ತಾರೆ ಅನ್ನೋಂಥದ್ದು ಸರ್ವೇ ಸಾಮಾನ್ಯ ಸಹಜವಾದಂಥ ವಿಚಾರ. ಆದರೆ ಲಿಂಗಾಯತ ಸಮುದಾಯದ ಈಶ್ವರ್ ಖಂಡ್ರೆ ನೇಮಕ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ. ಯಾಕಂದರೆ ಈಶ್ವರ್ ಖಂಡ್ರೆ ಅವರಿಗೆ ಸಮುದಾಯದ ಮೇಲೂ ಕೂಡ ಒಂದು ಹಿಡಿತಾ ಇದೆ. ಸಮುದಾಯ ಎಷ್ಟರ ಮಟ್ಟಿಗೆ ಲಿಂಗಾಯತ ಸಮುದಾಯ ಕಾಂಗ್ರೆಸ್ಸನ್ನು ಬೆಂಬಲಿಸಿಲ್ಲ ಅನ್ನುವಂಥದ್ದು ವಿಚಾರಕ್ಕೆ ಬಂದಾಗ, ಲಿಂಗಾಯತ ಸಮುದಾಯದವರು ಎಷ್ಟು ಜನ PCC ಅಧ್ಯಕ್ಷರಾಗಿ ಆ ಸಮುದಾಯದ ವಿಶ್ವಾಸ ಗಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆಯೂ ಬರುತ್ತೆ. ಈ ನಿಟ್ಟಿನಲ್ಲೂ ಕೂಡ ಈಶ್ವರ್ ಖಂಡ್ರೆ ಅವ್ರನ್ನ ಆಯ್ಕೆ ಮಾಡಿಕೊಂಡ್ರೆ ಲಿಂಗಾಯತ ಸಮುದಾಯ ಕೂಡ ದೊಡ್ಡ ಮಟ್ಟದಲ್ಲಿ ಬೆಂಬಲಿಸಬಹುದು ಅಂತೇಳಿ. ಈಶ್ವರ್ ಖಂಡ್ರೆ ಅವರ ಜೊತೆಗೆ ಈಗಾಗಲೇ KC ವೇಣುಗೋಪಾಲ್ ಅವರು ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಒಂದು ಸುತ್ತಿನ ಚರ್ಚೆಯೂ ಕೂಡ ನಡೆದಿದೆ. ಸಾಗರ್ ಖಂಡ್ರೆಗೆ MP ಟಿಕೆಟ್ ಕೊಟ್ಟ ಕಾರಣಕ್ಕೆ ಸಚಿವ ಸ್ಥಾನವನ್ನು ತ್ಯಾಗ ಮಾಡಬೇಕಾಗತ್ತೆ ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಈ ಹಿಂದೆ ಕೊಟ್ಟಿದ್ರು. ಈ ನಿಟ್ಟಲ್ಲಿ ಹಾಗೆ ಪ್ರತಿಯೊಂದನ್ನು ಕೂಡ ನಾವು ಅಲ್ಲಿ ಮಗನಿಗೆ ಕೊಟ್ಟಿದ್ದೀವಿ, ಹಾಗಾಗಿ ಇವರು ಸಚಿವ ಸ್ಥಾನ ಬಿಡಬೇಕು ಅನ್ನುವಂಥದ್ದು ಒಂದು ಭಾಗ. ಇವೆಲ್ಲವೂ ಕೂಡ ಮಾತುಕತೆ ಸಭೆಯಲ್ಲಿ ನಡೀತಾ ಇರುತ್ತೆ. ಆದರೆ ಅನಿವಾರ್ಯವಾಗಿ ಇಲ್ಲೀಗ ಸಾಗರ್ ಖಂಡ್ರೆ ಅವರು MP ಆಗಿರೋದ್ರಿಂದಾಗಿ ಸಚಿವ ಸ್ಥಾನವನ್ನು ಈಶ್ವರ್ ಖಂಡ್ರೆ ಅವರು ತ್ಯಜಿಸಿದರೆ ಆಗ ಅವರು PCC ಅಧ್ಯಕ್ಷರು ಕೂಡ ಆಗಬಹುದು ಅಂತೇಳಿ. PCC ಅಧ್ಯಕ್ಷ ಸ್ಥಾನಕ್ಕೆ ಹಾಗಾದರೆ ಖಂಡ್ರೆ ಅವರು ಯಾವ್ಯಾವ ಕಾರಣಗಳಿಗಾಗಿ KPCC ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಂತ ನೋಡಿದ್ರೆ, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅತ್ಯಾಪ್ತ. ಯಾಕಂದರೆ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ನ ಅತ್ಯಂತ ಪ್ರಬಲ ನಾಯಕರು ಅಥವಾ ಅತ್ಯಂತ ದೊಡ್ಡ ನಾಯಕರು ಅಂತಿದ್ರೆ ಅದು ಯಾವುದೇ ರೀತಿಯ ಪ್ರಶ್ನಾತೀತ ನಾಯಕರಿದ್ದರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರು. ಖರ್ಗೆ ಅವರ ಜೊತೆಗೆ ಕೆಲಸ ಮಾಡೋದರಲ್ಲಿ ಈಶ್ವರ್ ಖಂಡ್ರೆ ಅವರು ಕೂಡ ಬಹಳ ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅವರು KPCCಗೆ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕೂಡ ಪಕ್ಷ ಸಂಘಟನೆಯನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. KPCC ಕಾರ್ಯಾಧ್ಯಕ್ಷ ಮತ್ತು ಸಚಿವರಾಗಿರುವಂತಹ ಅನುಭವ ಅವರ ಬೆನ್ನಿಗೆ ಇರುವಂಥದ್ದು. ಮತ್ತು ಒಳ್ಳೆಯ ಮಾತುಗಾರ, ತುಂಬ ಚೆನ್ನಾಗಿ ಮಾತನಾಡಬಲ್ಲರು, ತನ್ನ ಅಭಿಪ್ರಾಯಗಳನ್ನು ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡಬಲ್ಲರು, ಜನರಿಗೆ ಮನದಟ್ಟು ಮಾಡಿಕೊಡಬಲ್ಲರು. ಅಷ್ಟೇ ಅಲ್ಲದೆ ಜನರ ಮಾತುಗಳನ್ನು ಅಷ್ಟೇ ಸೊಗಸಾಗಿ ತಿಳಿಸುವಂತಹ ಕೆಲಸವನ್ನು ಕೂಡ ಮಾಡಬಲ್ಲರು ಈಶ್ವರ್ ಖಂಡ್ರೆ. ಇವೆಲ್ಲವೂ ಕೂಡ ಆ ಚಾಕಚಕ್ಯತೆ ಈಶ್ವರ್ ಖಂಡ್ರೆ ಅವರಿಗೆ ಇದ್ದೇ ಇದೆ. ಲಿಂಗಾಯತ ಸಮುದಾಯದ ಅತ್ಯಂತ ಪ್ರಬಲ ನಾಯಕ. ಯಾಕಂದರೆ ಅಪ್ಪನಿಂದ ಬಂದಿರತಕ್ಕಂತಹ ಒಂದು ಆಶೀರ್ವಾದ ಇದೆ, ಮನೆತನದ ಒಂದು ಬಳುವಳಿಯೂ ಕೂಡ ಅವರ ಬೆನ್ನಿಗೆ ಇದೆ ಈಶ್ವರ್ ಖಂಡ್ರೆ ಅವರಿಗೆ. ಹೀಗಾಗಿ ಲಿಂಗಾಯತ ವೀರಶೈವ ಮಹಾಸಭಾದ ಮೂಲಕವಾಗಿ ಅವರಿಗಿರುವಂತಹ ಒಂದು ಹಿಡಿತ ಇದೆಯಲ್ಲ, ಇದು ಸಹಜವಾಗಿಯೇ ಭೀಮಣ್ಣ ಖಂಡ್ರೆ ಅವರ ಪುತ್ರನಿಗೆ ವರ ಆಗಿರುವಂಥದ್ದು. ವೀರಶೈವ ಸಮುದಾಯದ ಮತ ಬ್ಯಾಂಕ್ ಕೂಡ ಭದ್ರವಾಗಿರುವಂಥದ್ದು. ವೀರಶೈವ ಸಮುದಾಯ ಎಲ್ಲ ಸಂದರ್ಭಗಳಲ್ಲೂ ಕೂಡ ಕಾಂಗ್ರೆಸ್ ಜೊತೆಗೆ ಹೋಗೋದೇ ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳೋಕ್ಕಾಗೋದಿಲ್ಲ. ಅಲ್ಲಿ ಆಗಬಹುದಾಗಿರುವಂಥ 5-10% ಬದಲಾವಣೆಯೂ ಕೂಡ ಕಾಂಗ್ರೆಸ್ನ ಗೆಲುವಿನ ಸಾಧ್ಯತೆಗಳನ್ನು ಮತ್ತಷ್ಟು ಹೆಚ್ಚಳ ಮಾಡುವಂಥ ಅವಕಾಶ ಇದ್ದೇ ಇರುತ್ತೆ. ಮತ್ತು ಸ್ವತಃ ಭಾಲ್ಕಿ ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯದ ದೊಡ್ಡ ಬೆಂಬಲವನ್ನು ಪಡ್ಕೊಂಡೇ ಈಶ್ವರ ಖಂಡ್ರೆ ಅವರು ಪ್ರತಿ ಬಾರಿ ಗೆದ್ದು ಬರ್ತಾ ಇದ್ದಾರೆ. ಸುಮ್ಮನೆ ಅವ್ರು ಗೆದ್ದು ಬರೋದಿಲ್ಲ. ಸತತವಾಗಿ ಆಯ್ಕೆ ಆಗಬೇಕಂದ್ರೆ ಅದರಲ್ಲಿ ಕೇವಲ ಯಾವುದೋ ಒಂದಿಷ್ಟು ಸಮುದಾಯಗಳು ಮಾತ್ರ ಆಗೋದಿಲ್ಲ, ಎಲ್ಲ ಸಮುದಾಯಗಳ ಬೆಂಬಲ ಬೇಕು. ಅದರಲ್ಲಿ ಲಿಂಗಾಯತ ಸಮುದಾಯದ ಬೆಂಬಲವೂ ಕೂಡ ಅವ್ರಿಗೂ ಅಲ್ಲಿ ಇದ್ದೇ ಇದೆ. ಯಾವ ಬಣದಲ್ಲೂ ಕೂಡ ಅವರು ಗುರುತಿಸಿಕೊಂಡವರಲ್ಲ. ಸಿದ್ದರಾಮಯ್ಯನವರ ಬಣ, ಶಿವಕುಮಾರ್ ಅವರ ಬಣ, ಖರ್ಗೆ ಅವರ ಬಣ, ಇನ್ನೊಂದು ಬಣ, ಮತ್ತೊಂದು ಬಣ, ಇದು ಯಾವುದಿಲ್ಲ. ಅವ್ರದ್ದು ಪಕ್ಷದ ಬಣ ಆಗಿದೆ. ಹೀಗಾಗಿ ಈಶ್ವರ್ ಖಂಡ್ರೆ ಅವರು
ಸಹಜ ಆಯ್ಕೆಯಲ್ಲಿ ಮುಂಚೂಣಿಯಲ್ಲಿರುವಂತಹ ನಾಯಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆದ್ಯತೆ ನೀಡಿದಂತೆ ಕೂಡ ಆಗುತ್ತೆ, ಉತ್ತರ ಕರ್ನಾಟಕ ಭಾಗಕ್ಕೆ ಆದ್ಯತೆ ನೀಡಿದಂತಾಗುತ್ತೆ. ಖಂಡ್ರೆ ನೇಮಕಕ್ಕೆ CM ಮತ್ತು DCM ಇಬ್ಬರು ಕೂಡ ಸಮ್ಮತಿಯನ್ನು ಸೂಚಿಸಬಹುದು. ಯಾಕೆಂದರೆ ಖಂಡ್ರೆ ಅವರ ವಿಚಾರಕ್ಕೆ ಬಂದಾಗ ಅವರು ಈಗ PCC ಅಧ್ಯಕ್ಷರಾದ ತಕ್ಷಣ ನಾನೂ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳುವಂತಹ ರೇಸ್ನಲ್ಲಿ ಸದ್ಯದ ಮಟ್ಟಿಗೆ ಇರೋದಿಲ್ಲ. ಏನು ಸತೀಶ್ ಜಾರಕಿಹೊಳಿ ಅವ್ರನ್ನ ನಾಳೆ ದಿವಸ PCC ಅಧ್ಯಕ್ಷರನ್ನ ಮಾಡಿದ ತಕ್ಷಣ ಅವರು ಹೇಳಕ್ಕೆ ಶುರು ಮಾಡ್ತಾರೆ, 28ರಲ್ಲಿ ನಾನೂ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಕ್ಕೆ ಶುರು ಮಾಡ್ತಾರೆ. ಹಾಗೆ ಆಗೋದಕ್ಕೆ ಈಶ್ವರ್ ಖಂಡ್ರೆ ಅವರ ವಿಚಾರದಲ್ಲಿ ಆ ರೀತಿಯಾದಂಥ ಸಾಧ್ಯತೆ ಇಲ್ಲ. ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಹೇಳ್ಕೊಳ್ಳುವಂತಹ ಮಾತ್ರ ಮೂಲಕವಾಗಿಯೇ ಸಾಗಬಲ್ಲಂತಹ ನಾಯಕ ಅವರು. ಪಕ್ಷದ ತೀರ್ಮಾನಕ್ಕೆ ಬದ್ಧ ಅಂಥೇಳಿ ಈಶ್ವರ್ ಖಂಡ್ರೆ ಅವರು ಕೂಡ ಹೇಳಿದ್ದಾರೆ. ಅವರು ಒಂದು ವೇಳೆ ಅಧ್ಯಕ್ಷರನ್ನಾಗಿ ಮಾಡಿದರೆ ಏನು ಕತೆ ಅನ್ನುವಂಥ ವಿಚಾರಕ್ಕೆ ಬಂದಾಗ ಪಕ್ಷದ ತೀರ್ಮಾನಕ್ಕೆ ಬದ್ಧ ಅನ್ನುವಂತಹ ಮಾತುಗಳನ್ನು ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ. ಖಂಡ್ರೆ ಅವರ ಮಾತನ್ನು ನಿಮಗೆ ತೋರಿಸ್ತೀನಿ. PCC ಅಧ್ಯಕ್ಷರ ಹುದ್ದೆ ಸದ್ಯಕ್ಕೆ ಖಾಲಿ ಇಲ್ಲ. ಹೀಗಾಗಿ ಇವತ್ತು ಈ ಎಲ್ಲ ವಿಷಯಗಳ ಬಗ್ಗೆ ವರಿಷ್ಠರೇ ತೀರ್ಮಾನ ಮಾಡ್ತಾರೆ. ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಇವತ್ತು ಎಲ್ಲರೂ ಹೇಳಿದ್ದಾರೆ, ಎಲ್ಲ ನಾಯಕರುಗಳು ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ ಅಂತೇಳಿ ಹೇಳಿ. ನೋಡಿ, ಸತೀಶ್ ಜಾರಕಿಹೊಳಿ ಅವರು ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರಾಗಿದ್ದಾರೆ. ಅವರು ಕಾರ್ಯಾಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ. ನಾನು ಸುಮಾರು 5 ವರ್ಷ ಕಾರ್ಯಾಧ್ಯಕ್ಷನಾಗಿ ರಾಜ್ಯದಾದ್ಯಂತ ಸುತ್ತಾಡಿದ್ದೇನೆ, ಸಂಘಟನೆ ಮಾಡಿದ್ದೇನೆ. ದೀರ್ಘಕಾಲದವರೆಗೆ ಇವತ್ತು ಕಾರ್ಯಾಧ್ಯಕ್ಷನಾಗಿ ಇದ್ದೇನೆ. ಹೀಗಾಗಿ ನಂದು ಅವ್ರದ್ದು ಬಹಳ ಮಿತ್ರತ್ವ ಇದೆ. ಅದರಲ್ಲೇನಿದೆ, ನಾನು ಹೇಳಿದ್ರೆ ಯಾರಿಗೆ ಅಧ್ಯಕ್ಷ ಮಾಡಿದ್ರು ಇವತ್ತು ನಾನು ಖುಷಿಯಾಗಿದ್ದೇನೆ ಅಂತ ಹೇಳಿದ್ದೇನೆ. ನೋಡಿ, ಈಗ ನಾನು ಈಗಾಗಲೇ ಹೇಳಿದ್ದೇನೆ, ವರಿಷ್ಠರಿಗೆ ಬಿಟ್ಟಂತ ಒಂದು ತೀರ್ಮಾನ ಅಂತೇಳಿ ಹೇಳಿ. ಈಗ ಎಲ್ಲ ತೀರ್ಮಾನವನ್ನು ಕೂಡ ವರಿಷ್ಠರಿಗೆ ಬಿಟ್ಟು ತಮ್ಮ ಮನಸ್ಸಿನ ಆಸೆಯನ್ನು ಕೂಡ ವರಿಷ್ಠರ ಬಾಯಿಗೆ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ವರಿಷ್ಠರಿಗೆ ಏನು ತೀರ್ಮಾನವನ್ನು ಕೈಗೊಳ್ತಾರೋ ಅದರ ಪ್ರಕಾರವಾಗಿ ನಡ್ಕೊಳ್ಳುವಂಥದ್ದು ಅನ್ನುವಂತಹ ಪಕ್ಷನಿಷ್ಠೆಯನ್ನು ತೋರುವಂತಹ ಪ್ರಯತ್ನವನ್ನು ಇಲ್ಲಿ ಈಶ್ವರ್ ಖಂಡ್ರೆ ಅವರು ಮುಂದುವರಿಸಿದ್ದಾರೆ. ಕುವೆಂಪು ಅವ್ರದ್ದು ಒಂದು ಮಾತಿದೆ, ಅದರಲ್ಲಿ ಒಂದು ಸಾಲಿದೆ, ಅದರಲ್ಲಿ ಕತ್ತಿ ತಮ್ಮದಾದ್ರದೇನು ನಮ್ಮನ್ನು ಕಡಿಯೋದಿಲ್ವಾ ಅಂಥೇಳಿ. ಅದು ಶತ್ರುವಿದ್ದಾದರೆ ಮಾತ್ರ ನಮ್ಮನ್ನು ಚುಚ್ಚುತ್ತಾ, ನಮ್ಮನ್ನು ಕತ್ತರಿಸುತ್ತಾ, ನಮ್ಮ ಕತ್ತಿ ಆದರೆ ಅದು ನಮ್ಮನ್ನು ಕತ್ತರಿಸೋದಿಲ್ವಾ ಅಂತ ಮಾತಿದೆ. ಹಾಗೆಯೇ ಬೆಲೆ ಏರಿಕೆ ಅನ್ನುವಂಥದ್ದು ರಾಜ್ಯದವರು ಮಾಡಿದ್ರು ಬೆಲೆ ಏರಿಕೆನೇ, ಕೇಂದ್ರದವರು ಮಾಡಿದ್ರು ಬೆಲೆ ಏರಿಕೆನೇ. ಅನಿವಾರ್ಯವಾಗಿ ಅದನ್ನು ಅನುಭವಿಸಬೇಕಾಗಿರುವಂಥ ಅನಿವಾರ್ಯತೆ ಇರುವಂಥದ್ದು ಈ ದೇಶದ ಸಾಮಾನ್ಯ ಪ್ರಜೆಗೆ. ಬೆಲೆ ಏರಿಕೆ ಅನ್ನುವಂತಹ ಮಾತುಗಳನ್ನು ರಾಜ್ಯ BJPಯವರು ಈಗಾಗಲೇ ದೊಡ್ಡ ಅಜೆಂಡಾವಾಗಿ ಮಾಡಿಕೊಂಡು ಅದನ್ನು ಒಂದು ಕ್ಯಾಂಪೇನ್ ಆಗಿ ಇಡೀ ರಾಜ್ಯದ ಉದ್ದಗಲಕ್ಕೂ ತೆಗೆದುಕೊಂಡು ಹೊರಟಿದ್ದಾರೆ. ಬೆಲೆ ಏರಿಸ್ತಾ ಇದೆ ಕೇಂದ್ರ BJP ಅನ್ನುವಂಥದ್ದು ಈಗ ಇರುವಂಥ ಕೌಂಟರ್. ಬೀದಿಗಳಿದು ಹೋರಾಡ್ತಾ ಇರುವಾಗಲೇ ಬೆಲೆ ಏರಿಕೆಯ ಬಿಸಿ ಕೇಂದ್ರದ ಮೂಲಕವಾಗಿ ತಟ್ಟಿದೆ. ಈಗ ಇದು ರಾಜ್ಯ BJPಗೆ ಕೇಂದ್ರದ BJPಯವರು ಮಾಡಿರುವಂಥ ಕಪಾಳ ಮೋಕ್ಷ ಅಂತೇಳಿ ಕಾಂಗ್ರೆಸ್ನವರು ಲೇವಡಿ ಮಾಡ್ತಿದ್ದಾರೆ. ಒಂದು ಕಡೆಯಲ್ಲಿ ಕಾಂಗ್ರೆಸ್ನವರು ಕೂಡ ರಾಜ್ಯದ ಜನರಿಗೆ ಕಪಾಳ ಮೋಕ್ಷವನ್ನೇ ಮಾಡ್ತಾ ಇರೋದು, ಬೇರೆನೇನು ಮಾಡ್ತಾ ಇಲ್ಲ. ಅವರು ಕೂಡ ಎಲ್ಲ ವಿಚಾರಗಳನ್ನು ಕೂಡ ಇದು ಅನಿವಾರ್ಯ, ಇದು ಅನಿವಾರ್ಯ, ಅದು ಅನಿವಾರ್ಯ, ಇದು ಅನಿವಾರ್ಯ ಅಂತ ಹೇಳ್ಕೊಂಡೇನೆ ಈ ಅನಿವಾರ್ಯದ ಹೆಸರಿನಲ್ಲೇ ಎಲ್ಲ ಬೆಲೆ ಏರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಇನ್ನೂ ಕೂಡ ಇನ್ನೊಂದಷ್ಟು ಐಟಮ್ಗಳ ಬೆಲೆ ಏರಿಕೆ ಮಾಡೋದಕ್ಕೆ ಅವರು ತಯಾರಿ ಮಾಡ್ಕೊಂಡಿದ್ದಾರೆ. ಆದರೆ ಈ ಬೆಲೆ ಏರಿಕೆಯನ್ನು ಯಾವಾಗ ರಾಜ್ಯ ಸರ್ಕಾರ ಮಾಡ್ತಾ ಇದೆಯೋ, ರಾಜ್ಯ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಜನಾಕ್ರೋಶವನ್ನು ಎಬ್ಬಿಸೋಣ ಅಂತ ಹೇಳಿ ಜನಾಕ್ರೋಶ ಯಾತ್ರೆಯನ್ನು ಮಾಡೋದಕ್ಕೆ ಹೊರಟರು BJPಯವರು. ಆದರೆ ಅವರ ದುರಾದೃಷ್ಟವೋ ಅದೃಷ್ಟವೋ ಗೊತ್ತಿಲ್ಲ. ಕಾಂಗ್ರೆಸ್ನವರ ಅದೃಷ್ಟ, BJPಯವರ ದುರಾದೃಷ್ಟ ಅಂತ ಅನಿಸುತ್ತೆ ಇದು. ಯಾಕಂದರೆ ಇದೇ ಸಮಯದಲ್ಲಿ ಕೇಂದ್ರ ಸರ್ಕಾರವು ಕೂಡ ಬೆಲೆ ಏರಿಕೆಯನ್ನು ಮಾಡಿದೆ. ಇದರ ಪರಿಣಾಮವಾಗಿ ಬೆಲೆ ಏರಿಕೆಯ ಬಡಿದಾಟ ತಾರಕಕ್ಕೆ ಇರ್ತಾ ಇದೆ. ಯಾವ ಸ್ವರೂಪದಲ್ಲಿ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತದೆ. ಭಾಳ ಮುಖ್ಯವಾಗಿ ಬೆಲೆ ಏರಿಕೆಯ ಬಡಿದಾಟ, ಬೆಲೆ ಏರಿಕೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ BJPಯವರು ಬೀದಿಗಿಳಿದಿದ್ರು, ಹೋರಾಟವನ್ನು ನಡೆಸೋದಕ್ಕೆ ಶುರು ಮಾಡಿದರು, ಜನಾಕ್ರೋಶ ಯಾತ್ರೆಯನ್ನು ಹೊರಟಿದ್ದಾರೆ. ಒಂದು ದಿವಸಕ್ಕೆ 2 ಜಿಲ್ಲೆಗಳಲ್ಲಿ ಅವರು ಕವರ್ ಮಾಡ್ತಾ ಇದ್ದಾರೆ. ಹೀಗೆ ರಾಜ್ಯವ್ಯಾಪಿ ಹೋರಾಟವನ್ನು ಮಾಡಿ ಮಂಡ್ಯ, ಹಾಸನದಲ್ಲಿ ರಣಕಹಳೆಯನ್ನು ಮೊಳಗಿಸಿದ್ದಾರೆ. ಮತ್ತೆ ಬೇರೆ ಬೇರೆ ಸುತ್ತಿನಲ್ಲಿ ಯಾತ್ರೆಯನ್ನು ಮಾಡೋರಿದ್ದಾರೆ. ಇಡೀ ರಾಜ್ಯವನ್ನು ಕವರ್ ಮಾಡಬೇಕು ಅನ್ನೋಂಥ ಪ್ಲಾನಲ್ಲಿದ್ದಾರೆ. ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಹೈರಾಣ ಆಗಿದ್ದಾರೆ ಅಂತೇಳಿ ಕಿಡಿ ಕಾರ್ತಾ ಇದ್ದಾರೆ BJP ನಾಯಕರುಗಳು. ರಾಜ್ಯದ ಜನರಿಗೆ ಎಂಥ ತೊಂದರೆ ಆಗಿದೆ ಅನ್ನೋದನ್ನೆಲ್ಲ ವಿವರಿಸಿ ಹೇಳ್ತಾ ಇದ್ದಾರೆ. ಆದರೆ ಇವರು ಹೀಗೆ ವಿವರಿಸ್ತಾ ಇದ್ದಾಗಲೇ ಕೇಂದ್ರ ಸರ್ಕಾರದಿಂದ ಬೆಲೆ ಏರಿಕೆ ಆಗಿದೆ. BJP ಕಾಂಗ್ರೆಸ್ ನಡುವೆ ಈಗ ಬೆಲೆ ಏರಿಕೆಯ ಸಮರ ತಾರಕಕ್ಕೇರಿದೆ. ಇವರಿಗೆ ಎಲ್ರಿಗೂ ಕೂಡ ಪೊಲಿಟಿಕಲಿ ತಮ್ಮದಾದಂತಹ ಒಂದಿಷ್ಟು ಮೈಲೇಜನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಅಥವಾ ತಮ್ಮ ಗೋಲನ್ನು ಬಾರಿಸುವಂತಹ ಪ್ರಯತ್ನವನ್ನು ಮಾಡ್ಬೋದು. ಆದರೆ ಸಾಮಾನ್ಯ ಜನರ ಬಗ್ಗೆ ಕಳಕಳಿ ಕಾಳಜಿ ಇದ್ದಂಗೆ ಕಾಣ್ತಾ ಇಲ್ಲ ಅನ್ನೋದು ವಾಸ್ತವ. ಯಾಕಂದರೆ ಹಾಲು, ವಿದ್ಯುತ್ತು, ಟೋಲು, ಕಸಕ್ಕೂ ಕೂಡ ಸೆಸ್ಸನ್ನು ರಾಜ್ಯ ಸರ್ಕಾರದವರು ಹಾಕ್ತಾ ಇದ್ದಾರೆ, ಕೇಂದ್ರ ಸರ್ಕಾರದವರು ಕೂಡ ಹಾಕ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ BJPಯವರು ಜನಾಕ್ರೋಶ ಯಾತ್ರೆಯನ್ನು ಹೊರಟಿದ್ರು. ಅವರು ಹೊರಟಾಗಲೇ ಕೇಂದ್ರವು ಕೂಡ ಬೆಲೆ ಏರಿಕೆಯನ್ನು ಮಾಡಿದೆ. ನೋಡಿ, ಇವರು ಡೀಸೆಲ್ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ, ಅಲ್ಲೂ ಕೂಡ LPG ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇರುವಂಥದ್ದು.
ಕೇಂದ್ರದ ಬೆಲೆ ಏರಿಕೆ ವಿಚಾರವನ್ನು ಪ್ರಸ್ತಾಪಿಸಿ ಈಗ ಕಾಂಗ್ರೆಸ್ನವರು ಬಿಜೆಪಿಗೆ ಕೌಂಟರನ್ನು ಕೊಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಒಂದು ಪಕ್ಷವಾಗಿ, ರಾಷ್ಟ್ರೀಯ ಪಕ್ಷವಾಗಿ ಅದು ಕೂಡ ತನ್ನ ನೈತಿಕತೆಯನ್ನು ಮರೆತುಕೊಳ್ಳುತ್ತಿದೆ. ಅದಕ್ಕೂ ಕೂಡ ನೈತಿಕತೆ ಇಲ್ಲ. ಯಾಕಂದರೆ ಕಾಂಗ್ರೆಸ್ ಬಿಜೆಪಿಯ ಬೆಲೆ ಏರಿಕೆಯ ವಿರುದ್ಧನೇ ದೊಡ್ಡ ಸಮರವನ್ನು ಸಾರಿನೇ ಅದೇ ಕಾರಣಕ್ಕೆ ಗ್ಯಾರಂಟಿ ಸ್ಕೀಮನ್ನು ಘೋಷಣೆ ಮಾಡಿದ್ದು. ಜನ ತತ್ತರಿಸಿ ಹೋಗಿದ್ದಾಗಲೇ ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದು. ಆದರೆ ಮತ್ತೊಂದು ಕಡೆಯಲ್ಲಿ ಅವರು ಕೂಡ ಬೆಲೆ ಏರಿಕೆಯ ಬರೆಯನ್ನು ಎಳಿತಾ ಇದ್ದಾರೆ. ಗ್ಯಾಸು, ಪೆಟ್ರೋಲು, ಡೀಸೆಲ್ ಬೆಲೆ ಏರಿಕೆನೇ ಈಗ ಕಾಂಗ್ರೆಸ್ನವರಿಗೆ ಅಸ್ತ್ರವಾಗಿ ಸಿಕ್ಕಿದೆ ಅಥವಾ ಪ್ರತ್ಯಸ್ತ್ರವಾಗಿ ಸಿಕ್ಕಿದೆ. ಬಿಜೆಪಿ ಜನಾಕ್ರೋಶ ಯಾತ್ರೆಯ ಹೊತ್ತಲೇ ಕೇಂದ್ರ ಈ ಶಾಕ್ ಕೊಟ್ಟಿದೆ. ಇದರಿಂದಾಗಿ ಸಹಜವಾಗಿಯೇ ಬಿಜೆಪಿ ಜನಾಕ್ರೋಶಕ್ಕೆ ಕಾಂಗ್ರೆಸ್ ಕಪಾಳ ಮೋಕ್ಷವನ್ನು ಮಾಡ್ತಾ ಇದೆ. ಕಪಾಳ ಮೋಕ್ಷದ ಮಾತುಗಳನ್ನು ಹೇಳ್ತಿದ್ದಾರೆ. ನಿಮಗೆ ನೋಡಿ, ಬಿಜೆಪಿಯವರಿಗೆ ಮೋದಿಯವರೇ ಕಪಾಳ ಮೋಕ್ಷ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರುಗಳು. ಇಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಯಾವ್ಯಾವ ಸ್ವರೂಪದಲ್ಲಿ ಬರೆ ಇಳಿಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ ಅಂತ ನೋಡ್ತಾ ಹೋದರೆ, ರಾಜ್ಯ ಸರ್ಕಾರ ಹಾಲಿನಲ್ಲಿ 4 ರೂಪಾಯಿ ಹೆಚ್ಚಳ ಮಾಡಿದೆ. 4 ರೂಪಾಯಿ, 1 ಲೀಟ್ರಿಗೆ 4 ರೂಪಾಯಿ. ಹಾಲು, ಮೊಸರು ಇವುಗಳಿಗೆಲ್ಲ 4 ರೂಪಾಯಿನ ಹೆಚ್ಚಳ ಮಾಡಿದೆ. ಕೇಂದ್ರ ಸರ್ಕಾರ ಅಡುಗೆ ಸಿಲಿಂಡರ್ಗೆ 50 ರೂಪಾಯಿಯಷ್ಟು ದರ ಏರಿಕೆಯನ್ನು ಮಾಡಿದೆ. 50 ರೂಪಾಯಿಯ ದರ ಏರಿಕೆ ಆಗಿದೆ ಅಡುಗೆ ಸಿಲಿಂಡರ್ಗೆ. ಇನ್ನು ಮೊಸರಿನಲ್ಲೂ ಕೂಡ 4 ಲೀಟ್ರನ್ನ 4 ರೂಪಾಯಿಯನ್ನು 1 ಲೀಟ್ರಿಗೆ ಹೆಚ್ಚಳ ಮಾಡಿದರೆ, ಉಜ್ವಲ ಸಿಲಿಂಡರ್ನಲ್ಲೂ ಕೂಡ ಈಗ 50 ರೂಪಾಯಿ ಏರಿಕೆ ಆಗಿದೆ. ಅಂದರೆ ಸಾಮಾನ್ಯ ಕಡುಬಡವರಿಗೆ ಕೊಡುವಂತಹ ಸಿಲಿಂಡರ್ನಲ್ಲೂ ಕೂಡ 50 ರೂಪಾಯಿಯ ಏರಿಕೆ ಆಗಿದೆ. ಕಾಫಿ, ಟೀ ಇದರಿಂದಾಗಿ, ಅಂದರೆ ರಾಜ್ಯ ಸರ್ಕಾರ ಹಾಲಿನ ದರ ಏರಿಕೆ ಮಾಡೋದ್ರಿಂದ ಕಾಫಿ, ಟೀ ಬೆಲೆ ಕೂಡ 3 ರಿಂದ 5 ರೂಪಾಯಿ ಏರಿಕೆ ಆಗಿದೆ. ಪೆಟ್ರೋಲ್ಗೆ ಈಗ 2 ರೂಪಾಯಿಯನ್ನು ಹೆಚ್ಚಳ ಮಾಡಿದೆ ಕೇಂದ್ರ ಸರ್ಕಾರ. ಅವರ ತೆರಿಗೆಯ ಮೂಲಕವಾಗಿ 2 ರೂಪಾಯಿನ ಅವರು ಏರಿಕೆ ಮಾಡ್ಕೊಂಡಿದ್ದಾರೆ. ಇನ್ನು ಡೀಸೆಲನ್ನು ಕರ್ನಾಟಕ ಸರ್ಕಾರದವರು ಕೂಡ 2 ರೂಪಾಯಿ ಏರಿಕೆ ಮಾಡಿದರೆ, ಅವರು ಕರ್ನಾಟಕ ಸರ್ಕಾರದವರು ಮಾಡಿ ಮುಗಿಸಿ ಸ್ವಲ್ಪ ವಾರ ಕಳೆಯೋದ್ರೊಳಗಡೆ ಕೇಂದ್ರ ಸರ್ಕಾರದವರು ಕೂಡ 2 ರೂಪಾಯಿಯನ್ನು ಏರಿಕೆ ಮಾಡಿದ್ದಾರೆ. ನೋಡಿ, ರಾಜ್ಯದಿಂದಲೂ ಏರಿಕೆ, ಕೇಂದ್ರದಿಂದಲೂ ಏರಿಕೆ. ಸಾಮಾನ್ಯ ಜನ ಏನು ಮಾಡಬೇಕು? 4 ರೂಪಾಯಿ ಜಾಸ್ತಿ ಆಗಿದೆ ಡೀಸೆಲ್ಗೆ. ಏಕಾಏಕಿ 4 ರೂಪಾಯಿ ಜಾಸ್ತಿ ಆದಂಗೆ ಆಯಿತು. ಇನ್ನು ವಿದ್ಯುತ್ ದರ ವಿಚಾರಕ್ಕೆ ಬಂದಾಗ 26 ಪೈಸೆ ಪರ್ ಯೂನಿಟ್ ಈಗ ಇರುವಂಥದ್ದು. ಇನ್ನು ಅಗತ್ಯ ಔಷಧಗಳಲ್ಲಿ 900 ಅಗತ್ಯ ಔಷಧಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ದರ ಏರಿಕೆ ಆಗಿರುವಂಥದ್ದು ಗಮನಾರ್ಹ. ಇನ್ನು ಟೋಲ್ಗಳಲ್ಲಿ ಕೂಡ 5% ಏರಿಕೆ. ಇದು ರಾಜ್ಯ ಸರ್ಕಾರದ ಟೋಲ್ಗಳು ಮತ್ತು ಕೇಂದ್ರ ಸರ್ಕಾರದ ಟೋಲ್ಗಳಲ್ಲಿ, ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ಗಳಲ್ಲೂ ಕೂಡ 5%ನಷ್ಟು ದರ ಏರಿಕೆ ಆಗಿದೆ. ಕರ್ನಾಟಕದಲ್ಲಿನೇ ಒಟ್ಟು 66 ಟೋಲ್ಗಳು ಬರ್ತವೆ. ಅದರಲ್ಲಿ ಕೇಂದ್ರದ ಟೋಲ್ ದರವೂ ಕೂಡ ಇದ್ದೇ ಇದೆ. ಇನ್ನು BBMPಯಲ್ಲಿ ಕಸ ಎತ್ತೋದಕ್ಕೂ ಕೂಡ 50 ರೂಪಾಯಿಯಿಂದ 400 ರೂಪಾಯಿವರೆಗೆ ವರ್ಷಕ್ಕೆ ಸೆಸ್ಸನ್ನು ಹಾಕುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. 50 ರೂಪಾಯಿವರೆಗೆ ಸೆಸ್ಸನ್ನು ಕಟ್ಟಬೇಕು. ಇನ್ನು ನಮ್ಮ ಮೆಟ್ರೋದ ಪ್ರಯಾಣ ದರವೂ ಕೂಡ ಏರಿಕೆಯಾಗಿದೆ. ಇದರಲ್ಲಿ ಕೇಂದ್ರ ಮತ್ತು ರಾಜ್ಯ ಇಬ್ಬರ ಪಾಲು ಕೂಡ ಇದೆ. ಇಬ್ಬರು ಕೂಡ ಇದಕ್ಕೆ ಹೊಣೆಗಾರರಾಗ್ತಾರೆ. ಹೀಗೆ ದರ ಏರಿಕೆ ವಿಚಾರದಲ್ಲಿ ನೋಡಿ, ಜನರ ಮುಂದೆ ಎಂತಹದ್ದೊಂದು ಬೃಹತ್ ನಾಟಕ ನಡೀತಾ ಇದೆ ಅಂತ ಹೇಳಿದರೆ, ನಿಜಕ್ಕೂ ಯಾರು ದರ ಏರಿಸಿದ್ರಪ್ಪ ಅಂತೇಳಿ ಕನ್ಫ್ಯೂಸ್ ಆಗಬೇಕು. ಸಾಮಾನ್ಯ ಜನ ಗೊಂದಲಕ್ಕೊಳಗಾಗಬೇಕು. ಆ ಲೆವೆಲ್ಗೆ ಮಾತಾಡ್ತಾ ಇದ್ದಾರೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರುಗಳು. ತೋರಿಸ್ತೀನಿ. ಎಲ್ಲ ಬಿಜೆಪಿಯ ಸ್ನೇಹಿತಗಳಿಗೆ, ತಾವೆಲ್ಲ ಜನ ಆಕ್ರೋಶ ಯಾತ್ರೆ ಮಾಡ್ತಾ ಇದ್ದೀರಿ. ಇವತ್ತು ನಿಮಗೆ ಕೇಂದ್ರ ಬಿಜೆಪಿ ಸರ್ಕಾರ ಕಪಾಳ ಮೋಕ್ಷ ಮಾಡಿದೆ. ಈ ಜನ ಆಕ್ರೋಶ ಯಾತ್ರೆ ಕೇಂದ್ರ ಸರ್ಕಾರದ ಮೇಲೆ ತಾವು ಮಾಡಬೇಕು ಅಂಥೇಳಿ ತಮ್ಮಲ್ಲಿ ನಾನು ನಮ್ರತೆಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ಪೆಟ್ರೋಲ್, ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ ಎಲ್ಲ ಕೂಡ ಕೇಂದ್ರ ಸರ್ಕಾರ ಬೆಲೆ ಏರಿಕೆಯನ್ನು ಮಾಡಿರೋದು ತಮಗಾಗಲೇ ತಿಳಿದಿದೆ. ತಾವು ತಮ್ಮ ಆಕ್ರೋಶವನ್ನು ನಿಮ್ಮ ಕೇಂದ್ರ ಸರ್ಕಾರದ ಮೇಲೆ ಮುಂದುವರಿಸಿ ಅಂತ ಹೇಳಿ. ಗ್ಯಾಸ್ ಸಿಲಿಂಡರ್ದು 50 ರೂಪಾಯಿ ಏರಿಕೆಯನ್ನು ಮಾಡಿದ್ದಾರೆ. ಅದು ಆ ಥರದ ಹೊರೆ ಏನು ಆಗಲ್ಲ ಅಂತ ಅನಿಸ್ತದೆ. ಕರ್ನಾಟಕಕ್ಕೆಲ್ಲ ಏರಿಕೆ ಮಾಡಿರೋದು, ಇಡೀ ದೇಶಕ್ಕೆ ಏರಿಕೆ ಮಾಡಿರೋದು. ಅದನ್ನು ಅರ್ಥ ಮಾಡ್ಕೊಂಡ್ಲಿ ಅವರು. ಕರ್ನಾಟಕದ BJP ಕಪಾಳ ಮೋಕ್ಷ ಮಾಡೋದಲ್ಲ, ದೇಶದ ಜನದ ಒಂದು ಎಲ್ಲ ರಾಜ್ಯಗಳಿಗೂ ಇದು ಅಪ್ಲೈ ಆಗುತ್ತೆ. ನಮ್ಗೆ ಯಾಕೆ ಅವ್ರು ಕಪಾಳ ಮೋಕ್ಷ ಮಾಡೋದಿದ್ರೆ ಕಾಂಗ್ರೆಸ್ಗೆ ಮಾಡ್ತಾರೆ ಸರಿಯಾಗಿ. ಮಾರ್ಚ್ 2023ರಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ ಎಷ್ಟಿತ್ತು ಅಂತ ಹೇಳಿದ್ರೆ 1107 ರೂಪಾಯಿ ಇತ್ತು. 1107 ರೂಪಾಯಿ ಇತ್ತು. ಇವತ್ತೆಷ್ಟಿದೆ? 850 ರೂಪಾಯಿ ಇದೆ. 50 ರೂಪಾಯಿ ಜಾಸ್ತಿ ಮಾಡಿದ ನಂತರವೂ ಕೂಡ 850 ರೂಪಾಯಿ ಆಗಿದೆ. ಅಂದರೆ 2023ರಲ್ಲಿ ಇದ್ದದ್ದು 1107 ರೂಪಾಯಿ, ಇವತ್ತು 850 ರೂಪಾಯಿ. ಹಿಂದೆ ಏನು ರೇಟ್ ಇತ್ತು 2023ರಲ್ಲಿ, ಇವತ್ತು ಇನ್ನೂ ಕೂಡ ಕಡಿಮೆ ಇದೆ. ಫಸ್ಟು ಮೋದಿಯವರು ಬೆಲೆ ಏರಿಕೆ ಮಾಡಿದಾರಲ್ಲ, ಅದ್ರ ವಿರುದ್ಧ ಹೋರಾಟ ಮಾಡಿ ಬಾಯಿ ಬಿಡೋಕೆ ಹೇಳಿ, ಆಮೇಲೆ ರಾಜ್ಯ ಸರ್ಕಾರ ಕೊಡಬೇಕಾದ ಪಾಲು ಕೊಟ್ಟಿದ್ರೆ ಯಾಕೆ ಬೆಲೆ ಏರಿಕೆ ಆಗ್ತಾಯಿತ್ತು? ನಮ್ಮ ದುಡ್ಡೆಲ್ಲ ಹೊಡ್ಕೊಂಡು GST ದುಡ್ಡು ವಾಪಸ್ ಕೊಡಲ್ಲ.
ತಿರ್ಗಾ ಡೀಸೆಲ್ಲು ಪೆಟ್ರೋಲು ಗ್ಯಾಸ್ ಬೆಲೆ ಎಲ್ಲ ಏರಿಕೆ ಮಾಡ್ತಾರೆ. ಯಾವ ನೈತಿಕತೆ ಯಾವ ಮುಖ ಇಟ್ಕೊಂಡು ವಿಜೇಂದ್ರ ಅವರು, ಅಶೋಕ್ ಅವರು, ಸಿ ಟಿ ರವಿ ಅವರು ಬರ್ತಾ ಇದ್ದಾರೋ ಗೊತ್ತಿಲ್ಲ. ನಾವು 2,000 ಕೊಡ್ತೀವಿ ಅಂತ ಒಂದು ವಾಗ್ದಾನ ಮಾಡಿಬಿಟ್ಟು 20,000 ನಿಮ್ಮ ಜೇಬಿನಿಂದ ಕಿತ್ಕೊಳ್ಳುವಂತ ಮಾತು ನಡೀತಾ ಇದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದರಿಂದ ನಾವು ಎಲ್ಲಿ ತಪ್ಪು ಮಾಡಿದ್ವಿ, ಯಾವ ದೊಡ್ಡ ರೀತಿಯ ತಪ್ಪು ಮಾಡಿದ್ವಿ ಅನ್ನೋದನ್ನ ನಾವು ಮರೀಲೇಬಾರದು. ಯಾಕಂದ್ರೆ ಇದು ನಮ್ಮ ಜೀವನ ಇವತ್ತಿಗಲ್ಲ, ಮುಂದಿನ ಮಕ್ಕಳ ಭವಿಷ್ಯಕ್ಕೂ ಇದು ಪರಿಣಾಮ ಬೀಳುವಂತ ವಿಷಯವಾಗಿದೆ. ಲೋಕಲ್ ಬಿಜೆಪಿಗೆ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಜಾಸ್ತಿ ಮಾಡುತ್ತೆ ಅಂತೇಳಿ. ಅಂದರೆ ತಾವು ಅರ್ಥ ಮಾಡ್ಕೋಬೇಕು ಅವರ ನೀತಿಗಳು ಹೇಗಿದ್ದಾವೆ ಅಂತೇಳಿ. ಈಗ ಅದಕ್ಕೆ ಅವರು ಉತ್ತರ ಕೊಡಬೇಕಲ್ಲ. 50 ರೂಪಾಯಿ ಸಿಲಿಂಡರ್ ಜಾಸ್ತಿ ಆಗಿದೆ ಅಂದಾಗ, 2 ರೂಪಾಯಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದೆ ಅಂದಾಗ, ಕೇಂದ್ರ ಸರ್ಕಾರ ಮಾಡಿದೆ ಅಂದಾಗ ಅವರು ಈಗ ಉತ್ತರ ಕೊಡಬೇಕು. ಏನು ಕೊಡ್ತಾರೋ ಗೊತ್ತಿಲ್ಲ ನನಗೆ. ನೋಡಿ, ಇಲ್ಲಿ ಪ್ರೈಸ್ ಕಂಪ್ಯಾರಿಸನ್ ಮಾಡ್ತಾ ಇರೋಂಥದ್ದು ಹೇಗೆ ಜನರನ್ನ ಇಲ್ಲಿ ಕಟ್ಟುವಂಥದ್ದು ಸಾಮಾನ್ಯ ಜನ. ಅವರು ಒಬ್ರು ಹೇಳ್ತಾರೆ 50 ರೂಪಾಯಿ ಜಾಸ್ತಿ ಮಾಡಿದಾಗ ಇಡೀ ದೇಶಕ್ಕೆ ಮಾಡಿದ್ದಾರೆ. ಅಡೆ, ಇಡೀ ದೇಶಕ್ಕೆ ಮಾಡಿದಾಗ ಇನ್ನು ಕರ್ನಾಟಕದವ್ರು ಏನು ದೇಶದೊಳಗೆ ಇರಲ್ವಾ? ಕರ್ನಾಟಕದವ್ರಿಗೂ ಕೂಡ ಅದು ಅಪ್ಲೈ ಆಗಲ್ವಾ 50 ರೂಪಾಯಿ? ಅಥವಾ ನೀವು 2023 ಜೊತೆಗೆ ಕಂಪೇರ್ ಮಾಡಿಕೊಂಡು ಹೇಳಿದ ತಕ್ಷಣವೇ ಈಗ ಕಡಿಮೆ ಇದೆ ಅಂತ ಹೇಳ್ತಾರೆ. 2023ರಲ್ಲೂ ಕೂಡ ನಿಮ್ಮದೇ ಸರ್ಕಾರ ಇತ್ತಲ್ವಾ? ಯಾವ ಸ್ವರೂಪದಲ್ಲಿ ಸಮರ್ಥನೆಯನ್ನು ಮಾಡ್ಕೊಳ್ಳುವಂಥದ್ದು ಅಂತೇಳಿ, ಅಂದರೆ ಸಮರ್ಥನೆಗಾಗಿ ಒಂದಿಷ್ಟು ಪದಗಳ ಹುಡುಕಾಟ. ಇನ್ನು ಕಾಂಗ್ರೆಸ್ನವರು ಭಾಳ ಖುಷಿಯಾಗಲಿ, ಅವರು ಏರಿಕೆ ಮಾಡಿದರೆ ನಾವು ಮಾತ್ರ, ಅವರು ಏರಿಕೆ ಮಾಡಿದರೆ ಭಾಳ ನಗ್ನಗ್ತಾ ಮಾತಾಡ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ನವ್ರಿಗಂತೂ ಹಿಂಗಾಗಿದೆ ಅಂತ ಹೇಳಿದ್ರೆ ಜನ ಅನುಭವಿಸಲಿ ಬಿಡಿ ಅನ್ನುವಂತಹ ಸ್ವರೂಪದಲ್ಲಿ ಮಾತಾಡ್ತಿರೋಂಥದ್ದು ಗೋಚರಿಸ್ತಾ ಇದೆ. ಇಲ್ಲಿ ಎರಡೂ ಕಡೆಗಳಲ್ಲೂ ಕೂಡ ನಡೀತಾ ಇರುವಂಥ ರಾಜಕೀಯವನ್ನು ನಾವು ಗಮನಿಸಬೇಕು. ಗ್ಯಾರಂಟಿಗಳಿಂದಾಗಿ ಸರ್ಕಾರ ದಿವಾಳಿ ಆಗಿದೆ ಅಂತೇಳಿ ಬಿಜೆಪಿಯವರು ಆರೋಪ ಮಾಡ್ತಿದ್ದಾರೆ. ಅದಕ್ಕಾಗಿ ಅವರು ಹೋರಾಟ ಮಾಡ್ತಾರೆ. ಕೇಂದ್ರದಿಂದ ಬರುವಂಥ ತೆರಿಗೆ ಪಾಲನಲ್ಲಿ ತಾರತಮ್ಯ ಇದೆ ಅನ್ನುವಂಥದ್ದು ಕಾಂಗ್ರೆಸ್ ಅವರು ಕೊಡ್ತಾ ಇರುವಂತಹ ಸಮರ್ಥನೆ. ಇದರಿಂದಾಗಿ ನಾವು ಬೆಲೆ ಏರಿಕೆ ಮಾಡಬೇಕಾಗಿದೆ. ಪಂಚ ಗ್ಯಾರಂಟಿ ನೀಡಿ ಬೆಲೆ ಏರಿಕೆಯ ಬಿಸಿಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಇವರು ಹೇಳ್ತಿದ್ದಾರೆ. ಕಾಂಗ್ರೆಸ್ನಿಂದ ರಾಜ್ಯದ ಜನರ ಲೂಟಿ ಆಗ್ತಾ ಇದೆ ಅಂತೇಳಿ ಬಿಜೆಪಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಲಿನ ಬೆಲೆ ಏರಿಕೆ ಹಣ ನೇರವಾಗಿ ರೈತರಿಗೆ ಹೋಗುತ್ತೆ, ಬೇರೆನೇನೂ ಆಗಲ್ಲ, ಅದು ರೈತರ ಅಕೌಂಟ್ಗೆ ಹೋಗುತ್ತೆ ಅಂತ ಹೇಳ್ತಾರೆ. ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಅಂತೇಳಿ ಬಿಜೆಪಿ ಆರೋಪಿಸಿದರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ದರ ಕಡಿಮೆ ಇದೆ. ಇವರೆಲ್ಲದಕ್ಕೂ ಕೂಡ ಕಂಪ್ಯಾರಿಸನ್ ಮಾಡೋದು, ಬೇರೆ ರಾಜ್ಯಗಳನ್ನು ಕಂಪೇರ್ ಮಾಡೋದು, ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ಕಡಿಮೆ ಇದೆ ಅಂತ ಹೇಳ್ಕೊಳ್ತಾರೆ. ಗ್ಯಾರಂಟಿಗಳಿಂದಾಗಿ ಸರ್ಕಾರ ದಿವಾಳಿ ಆಗಿದೆ ಅಂತೇಳಿ ಬಿಜೆಪಿ ಆರೋಪವನ್ನು ಮಾಡಿದರೆ ಕೇಂದ್ರದಿಂದ ಬರುವಂತಹ ತೆರಿಗೆ ಪಾಲನಲ್ಲಿ ತಾರತಮ್ಯ ಆಗ್ತಾ ಇದೆ ಅಂತೇಳಿ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ. ಹೀಗೆ ಆರೋಪಕ್ಕೆ ಪ್ರತ್ಯಾರೋಪ ಇದೆ, ಏಟಿಗೆ ಎದುರೇಟಿದೆ. ಆದರೆ ಸಾಮಾನ್ಯ ಜನ ಮಾತ್ರ ಎರಡೂ ಕಡೆಯಿಂದ ಏಟು ತಿನ್ನುವಂತಹ ಕೆಲಸವನ್ನು ಮಾಡಬೇಕಾಗ್ತದೆ. ಕೇಂದ್ರದವರಾದರೂ ಹೊಡಿತಾರೆ, ರಾಜ್ಯದವರಾದರೂ ಹೊಡಿತಾರೆ. ಹೀಗಾಗಿ ಸಾಮಾನ್ಯ ಜನಕ್ಕೆ ಬೆಲೆ ಏರಿಕೆ ಅನ್ನುವಂಥದ್ದು ಅನಿವಾರ್ಯವಾಗಿ ಅನುಭವಿಸಲೇಬೇಕಾದಂತಹ ನರಕ ಅನ್ನುವಂತಹ ಸ್ವರೂಪದಲ್ಲಿ ಸದ್ಯಕ್ಕಂತೂ ಮುಂದುವರೆದಿದೆ. ಯಾವ ಸ್ವರೂಪದಲ್ಲಿ ಬೆಲೆ ಏರಿಕೆಯ ಬಡಿದಾಟಗಳನ್ನು ಇವರು ಮಾಡ್ತಾನೆ ಜನರನ್ನು ಒಂದು ರೀತಿಯಲ್ಲಿ ಗೊಂದಲಕ್ಕೆ ಈಡು ಮಾಡಿ ಅವ್ರು ಮಾಡಿದ್ರ ಇವ್ರು ಮಾಡಿದ್ರ ಅಂತಿಮವಾಗಿ ಕಟ್ಟಬೇಕಾಗಿರೋಂಥದ್ದು ಜನಸಾಮಾನ್ಯ, ತನ್ನ ಪಾಕೆಟ್ನಿಂದ ಕಟ್ಟಬೇಕಾಗಿರುವಂಥದ್ದು ಸಾಮಾನ್ಯ ಪ್ರಜೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು.